ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಚಕ್ಲಿ ಹಿಟ್ಟು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಚಕ್ಲಿ ಹಿಟ್ಟದ್ದು ರೆಸಿಪಿದು ನಾನು ಹಾಕ್ಸೋಕೆ ಮುಂಚೆ ಒಂದೇನದು ಕ್ಲಿಪ್ಪಿಂಗ್ ಇದೆ ಏನೇನು ಹಾಕಿದೆ ಅಂತ ಹೇಳ್ಬಿಟ್ಟು ಸೊ ಅದರದ್ದು ಐಟಮ್ಸ್ ಎಲ್ಲ ಒಂದು ಸತಿ ಹೇಳ್ತೀನಿ. ಆಲ್ರೆಡಿ ಒಂದು ಸತಿ ತೋರಿಸಿದ್ದೀನಿ ನಾನು, ನೋಡೋಣ ಇದರಲ್ಲಿ ಫಸ್ಟ್ ಪ್ಲೇ ಆಗುತ್ತೋ ಅದು ಇದಾದ್ಮೇಲೆ ಪ್ಲೇ ಆಗುತ್ತೋ ಗೊತ್ತಿಲ್ಲ. ಸೊ ಫಸ್ಟು ನಾನು 2 ಪಾವು ಅಕ್ಕಿ ತೊಗೊಂಡಿದ್ದೀನಿ, ಆಮೇಲೆ 1 ಪಾವು ಉದ್ದಿನಬೇಳೆ, 1 ಪಾವು ಕಡಲೆಬೇಳೆ, ಮತ್ತು ಅದರದ್ದು ಫಸ್ಟು ಇದನ್ನು ತೊಗೊಂಡಿದ್ದೀನಿ, ಹೆಸರುಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ತೊಗೊಂಡು ಫುಲ್ ಎಲ್ಲ ನೀಟಾಗಿ, ಅಂದರೆ ಕಡಲೆ ಮೇಲೆ ಇದೆಲ್ಲ ಒಣಗಿದಾದಮೇಲೆ ಇದರೊಳಗಡೆ ಮಿಕ್ಸ್ ಮಾಡಿರೋದು. ಸೊ ಕಡಲೆನ ಇದು ಮಿಷಿನ್ಗೆ ಹಾಕ್ಸ್ಬೇಕಾದ್ರೆ ಹಾಕ್ಸಿದ್ದು. ಸೊ ಇದು ಫುಲ್ ಹಿಟ್ಟು ಈಗ ರೆಡಿ ಇದೆ. ಸೊ ಆ ಹಿಟ್ಟಿಗೆ ಸೊ ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಇದು ಏನಪ್ಪ ಎಳ್ಳು, ಬಿಳಿ ಎಳ್ಳು, ಮತ್ತು ಜೀರಿಗೆ ಬೇಕು, ಸೊ ಸಾಲ್ಟ್ ಬೇಕು, ಖಾರದ ಪುಡಿ, ಮತ್ತು ಇದು ಸೋಡಾ ಸ್ವಲ್ಪ, ಇದು ಬೇಕಿಂಗ್ ಸೋಡಾ, ಸ್ವಲ್ಪ ಬೆಣ್ಣೆ ಬೇಕು. ಸೊ ಬೆಣ್ಣೆ ಈಗಿನ ತರಿಸಿದ್ದೆ, ಸೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಹಳೇದು ಸ್ವಲ್ಪ ಬೆಣ್ಣೆ ಇದೆ, ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪೀಸ್ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಸೊ ಫಸ್ಟು ನಾನು ಇಲ್ಲಿ ಪೂಜೆಗಷ್ಟೇ ಬೇಕಾಗಿರೋದ್ರಿಂದ ಸೊ ಫಸ್ಟೆಲ್ಲ ಇದು ಒರೆಸ್ಕೊಂಬಿಟ್ಟಿದ್ದೀನಿ, ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಮೀನ್ಸ್ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡಿದ್ದೀನಿ, ಎತ್ತಿಟ್ಕೊಂಡಿಲ್ಲ. ಸೊ ಇಲ್ಲಿ ಫಸ್ಟು ಆ್ಯಕ್ಚುಲಿ ಬಿಸಿ ನೀರಲ್ಲಿ ಕಲಿಸಿದ್ರೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಇಲ್ಲೆಲ್ಲ ನಾನು ಹಾಕ್ಕೊಂಬಿಡ್ತೀನಿ ಇದರಲ್ಲಿ ಏನೇನು ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಅಂದರೆ ನನಗೀಗ ಹಬ್ಬಕ್ಕೆ ಎಷ್ಟು ಬೇಕಲ್ಲ ಪೂಜೆಗೆ ಅಷ್ಟಕ್ಕಷ್ಟೇ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಹಿಟ್ಟು ನೋಡೋಣ, ನನಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಸ್ವಲ್ಪ ಅಷ್ಟೇ ಇರಿಸ್ತೀನಿ, ಸ್ವಲ್ಪ ಈಗ ಹಬ್ಬಕ್ಕಲ್ವ, ಹಾಗಾಗಿ ಸ್ವಲ್ಪ ಯಾರಾದರೂ ಕುಂಕುಮಕ್ಕೆ ಬಂದರೆ ಅವ್ರಿಗೂ ಎಲ್ಲ ಕೊಡಬೇಕಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡೋಣ. ಯಾರಾದರೂ ಫ್ರೆಂಡ್ಸ್ ಎಲ್ಲ ಬರ್ತಿರ್ತಾರಲ್ಲ ಅವ್ರಿಗೆ ಕೊಡಬೇಕು ಪೂಜೆದು. ಸೊ ಸ್ವಲ್ಪ ಅಷ್ಟೇ ಇರಿಸಿರ್ತೀನಿ, ಯಾವಾಗಲಾದರೂ ಮತ್ತೆ ಜಾನವ್ರಿದಾರಲ್ಲ ಜಾನವ್ರಿಗೆ ಮಾಡಿಕೊಡೋಕ್ಕೆ ಅಂತೇಳಿ. ಸೊ ಇಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಗೈಸ್. ಸೊ ಇದಕ್ಕೆ ಅಂದರೆ ಸ್ವಲ್ಪ ಇದು ಏನು ಜೀರಿಗೆನ ಸ್ವಲ್ಪ ಈ ಥರ ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೆಜರ್ಮೆಂಟ್ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಂತ ಹೇಳ್ಬಿಟ್ಟು. ನೋಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು, ಅದು ಜೀರಿಗೆನ ಹಿಂಗೆ ಇದು ಮಾಡೋದಕ್ಕೆ. ಸೊ ಇಷ್ಟು ಜೀರಿಗೆ ಹಾಕೊಳ್ಳೋಣ, ಸ್ವಲ್ಪ ಹಾಕೋಣ, ಜೀರಿಗೆ ಚೆನ್ನಾಗಿರುತ್ತೆ. ಸೊ ಒಂದು 2 ಸ್ಪೂನಷ್ಟು ಎಳ್ಳು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು. ಸೊ ಇದೆಲ್ಲ ತೆಗೆದ್ಬಿಡೋಣ, ಹಾಕಿದ್ದೀನಿ. ಸೊ ಸ್ವಲ್ಪ ಸಾಲ್ಟು ನೋಡಿಕೊಂಡೆ ಹಾಕೋಣ, ಯಾಕಂದರೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು, ಇಷ್ಟು ಹಾಕಿದ್ದೀನಿ. ಏನು ಸ್ವಲ್ಪ ಹಾಕೋಣ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಸಾಲ್ಟ್ ಹಾಕಿದ್ದಾಯಿತು. ನೆಕ್ಸ್ಟು ಖಾರದ ಪುಡಿ. ಸೊ ಖಾರದ ಪುಡಿ 1 ಸ್ಪೂನಷ್ಟು ಹಾಕೋಣ, ಇಲ್ಲ ಇನ್ನು ಸ್ವಲ್ಪ ಹಾಕೋಣ. ಓಕೆ, ಒಂದು ಸ್ವಲ್ಪ ಇಷ್ಟು ಹಾಕ್ತಾಯಿದ್ದೀನಿ, 1-1.5 ಅಷ್ಟಿದೆ. ಸೊ ಅದಾದಮೇಲೆ ನೆಕ್ಸ್ಟು ಬೇಕಿಂಗ್ ಸೋಡಾ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ಇಷ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಸಾರಿ, ಇದು ಸೋಡಾ, ಇದು ಬೇಕಿಂಗ್ ಸೋಡಾ ಇಲ್ಲಿದೆ. ಸೊ ಇದನ್ನು 1 ಸ್ಪೂನಷ್ಟು ಹಾಕೋಣ ಅಂತ. ಸೊ ಇಲ್ಲಿದೆ ನೋಡಿ ಬೇಕಿಂಗ್ ಸೋಡಾ. ಸ್ವಲ್ಪ ಸಾಕು ಅನಿಸುತ್ತೆ, ಜಾಸ್ತಿ ಹಾಕೋದು ಬೇಡ, ಮತ್ತು ಅದು ಇದರಲ್ಲೆಲ್ಲ ಬಿಟ್ಕೊಂಡ್ಬಿಟ್ರೆ ಕಷ್ಟ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಜ್ವಾನ್ ಕಾಳು ಅಂತಾರಲ್ಲ ಗೈಸ್, ಸೊ ಇದನ್ನು ಸ್ವಲ್ಪ ಹಾಕೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಬೆಣ್ಣೆ ಒಂದು ಉಳಿಯುತ್ತೆ. ಸೊ ಬೆಣ್ಣೆ ಹಾಕಬೇಕು. ಸೊ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸೊ ಅದು ನೀರು ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ಬೆಣ್ಣೆ ಇದೆಯಲ್ಲ, ಸೊ ಬೆಣ್ಣೆ ಹ್ಯಾಂಡ್ ಮಾಡ್ಕೊಳ್ಳೋಣ. ಒಂದು ಸತಿ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದೀನಿ, ಮಾಡಿದ್ದೀನಿ. ಆದರೂ ನಿಮಗೆ ಪದೇ ಪದೇ ಹ್ಯಾಂಡ್ ವಾಶ್ ಮಾಡ್ತಾನೆ ಇರ್ಬೇಕು, ನನಗೆ ಒಂಥರ ಹ್ಯಾಬಿಟ್. ಸೊ ಇಲ್ಲಿ ಬೆಣ್ಣೆ ಇಟ್ಟಿದ್ದೀನಿ, ನೋಡೋಣ ಇದು ಏನಾದರೂ ಸಾಕಾಗಿಲ್ಲ ಅಂದರೆ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಸೊ ಸಾಕಾಗುತ್ತೆ ಅನ್ಕೊತೀನಿ, ಇದೇ ಸಾಕು. ತೀರ ಜಾಸ್ತಿ ಹಾಕಿದ್ರೆ ಆಮೇಲೆ ಅಂದರೆ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೇಡ, ಹಂಗಾಗಿ ಇದಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ
ಸೊ ಗೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ. ಸೊ ನೀರನ್ನು ಕುದೀತಾ ಇದೆ. ಸ್ವಲ್ಪ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಸೊ ಗೈಸ್ ನೋಡಿ, ಫುಲ್ ಬಿಸಿ ನೀರೆಲ್ಲ ಹಾಕಿ ಒಂದು ರೌಂಡ್ ಫುಲ್ ಇದು ಮಾಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಸ್ವಲ್ಪ ಇದನ್ನು ಕಲಿಸ್ಬಿಟ್ಟು ಸ್ವಲ್ಪ ಚೆನ್ನಾಗೆಲ್ಲ ನೆನ್ಕೊಳ್ಳಿ, ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಅಷ್ಟೊತ್ತಿಗೆ ಎಣ್ಣೆ ಎಲ್ಲ ಕಾಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿದಿಬೇಕು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸೊ ಸ್ವಲ್ಪ ಎಣ್ಣೆ ಕಾದಿರೋದು ಎಣ್ಣೆ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಈ ಥರ ಹಿಂಗೆಲ್ಲ ಫುಲ್ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಚಕ್ಲಿ ಹುಳು ಅಷ್ಟೇ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಸೊ ಪ್ರತಿ ವರ್ಷ ನಾನು ಮನೇಲೇ ಮಾಡ್ಕೊತೀನಿ ಗೈಸ್, ಚಕ್ಲಿ ಮತ್ತು ಬೇಸಿನ ಉಂಡೆ, ರವೆ ಉಂಡೆ, ಇದು 3 ಐಟಮ್ ಏನಿದೆಯಲ್ಲ. ಸೊ ಈ 3 ಐಟಮು ಮನೆಯಲ್ಲಿ ನಾನು ರೆಡಿ ಮಾಡಿಬಿಟ್ಟೆ. ನಾನು ವರಮಹಾಲಕ್ಷ್ಮಿ ಏನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಆ ವರ್ಷದಿಂದನೂ ಅಷ್ಟೇನೆ ಪ್ರತಿ ವರ್ಷ ನಾನು 3 ಐಟಮ್ ಮಾತ್ರ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಹೇಳ್ಬಿಟ್ಟು ಮಾಡೇ ಮಾಡ್ತೀನಿ. ಸೊ ಹಂಗಾಗಿ ನಾನು ಈ ವರ್ಷ ಚಾನಲ್ ಅಂದರೆ ಐ ಥಿಂಕ್ ಇದೇ ಫಸ್ಟ್ ವರಮಹಾಲಕ್ಷ್ಮಿ ಅನ್ಕೊತೀನಿ ನನ್ನ ಚಾನಲಲ್ಲಿ. ಸೊ ಈ ವರ್ಷ ನಿಮಗೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನೋಡಿ, ಈ ಥರ ಹಿಂಗೆ ಬರಬೇಕು. ಇದು ಚೆನ್ನಾಗಿ ನೆನೆಯುತ್ತೆ ಗೈಸ್, ಅಂದರೆ ಬಿಸಿ ನೀರಲ್ಲಿ ಕಲಸಿರೋದ್ರಿಂದ ಚೆನ್ನಾಗಿ. ಸೊ ಸ್ವಲ್ಪ ಅಂದರೆ ಅದು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಬಿಟ್ಟಾದಮೇಲೆ ನೆಕ್ಸ್ಟು ಸ್ಟಾರ್ಟ್ ಮಾಡಬೇಕು. ಸೊ ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಇನ್ನೂ ಮೆದ್ಬಿಡ್ತೀನಿ. ಸೊ ಗೈಸ್, ಈ ಥರ ಉಂಡೆ ರೆಡಿ ಮಾಡಿಟ್ಟಿದ್ದೀನಿ. ಅದು ಸ್ವಲ್ಪ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತೇಲ್ಸೋದೆಲ್ಲ ಹಾಕೋದಕ್ಕೆ ಒಂದು ಟಿಶ್ಯೂ ಹಾಕ್ಕೊಂಡು ಒಂದು ಚಿಕ್ಕದ ಬಾಣಲೆ ಇಟ್ಕೊಂಡಿದ್ದೀನಿ ಇಲ್ಲಿ ತೇಲ್ಸೋದಕ್ಕೆ. ಸೊ ಇದಕ್ಕೆ ಎಣ್ಣೆ ಹಾಕಿ ಬಿಸಿ ಕಾಯಿಸ್ಬೇಕು. ಸೊ ಎಲ್ಲ ಫುಲ್ ತೇಲ್ಸಿದಾದಮೇಲೆ ಈ ಬಾಕ್ಸ್ಗೆ ಹಾಕಿಟ್ಕೊಳ್ಳೋದಕ್ಕೆ ಅಂತ ಈ ಬಾಕ್ಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಇದು ಬೆಣ್ಣೆ 2 ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಸಾಕು, ನನಗೆ ಎಷ್ಟು ಬೇಕೋ ಅಷ್ಟು ಬೆಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆರಡೂ ಫ್ರಿಜ್ಗೆ ಇಟ್ಬಿಡೋಣ ಅಂತ. ಫ್ರಿಜ್ಗೆ ಇಟ್ಟಿದ್ದಾದಮೇಲೆ ಸ್ವಲ್ಪ ಅದು ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿದ್ದಾದಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವೆರಡು ಫ್ರಿಜ್ಗೆ ಅಷ್ಟು ಇಟ್ಬಿಡೋಣ ಅಷ್ಟೊತ್ತಿಗೆ. ಜಲ್ದಿ ಜಾಗ ಇದೆ ಗೈಸ್. ಇಲ್ಲಿ ಎಣ್ಣೆ ಫುಲ್ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟು ಹಿಟ್ಟು ರೆಡಿ ಇದೆ. ಈಗ ಸ್ವಲ್ಪ ನೀರು ತಗೊಳ್ಳೋಣ. ಸ್ವಲ್ಪ ಪೇಪರ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಆಯಿಲ್ ಬರುತ್ತಲ್ಲ, ಆಯಿಲ್ ಪೇಪರ್ಸ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೇ ಇದು ಮಾಡಿಬಿಟ್ಟು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತೇಲ್ಸಿದ್ದೆಲ್ಲ ಇಲ್ಲಿ ಹಾಕೋಕ್ಕೆ. ಸೊ ಅದಾದಮೇಲೆ ಅದು ಹಾಕೊಂಡ್ಮೇಲೆ ಸೊ ಇಲ್ಲೊಂದು ಬಾಕ್ಸ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟು ಸ್ವಲ್ಪ ಎಣ್ಣೆ ಕಾಯ್ದಿದ್ಮೇಲೆ ಆ್ಯಡ್ ಮಾಡ್ಕೊಂಬಿಡೋಣ. ಸ್ವಲ್ಪ ಹಾಕಿ ಚೆನ್ನಾಗಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ. ಸೊ ಗೈಸ್, ಹಿಟ್ಟು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಪೇಪರ್ ರೆಡಿ ಮಾಡಿದ್ದೀನಿ. ಅಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ. ಸೊ ಇಲ್ಲಿ ಒಂದೊಂದೇ ಚಕ್ಲಿ ಈ ಕಡೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ವಿಡಿಯೋದಲ್ಲಿ. ಸೊ ಟ್ರೈಪಾಟ್ ಹಾಕಿದ್ದೀನಿ ಗೈಸ್, ಯಾರು ವಿಡಿಯೋ ಮಾಡೋದಕ್ಕಿಲ್ಲ, ಹಾಗಾಗಿ ಟ್ರೈಪಾಟ್ ಯೂಸ್ ಮಾಡ್ಕೊಂಡೇ ಮಾಡ್ತಾಯಿದ್ದೀನಿ. ಸೊ ಜಾನು ಅವ್ರು ಸ್ಕೂಲ್ಗೆ ಹೋಗಿದ್ದಾರೆ, ಹಾಗಾಗಿ ಕ್ಯಾಮ್ರಾಮನ್ ನಾವೇ ಇವತ್ತು. ಸೊ ಪೂಜೆಗೆ ನನಗೆ ದೊಡ್ಡದು ಕೆಲವೊಂದು ಬೇಕು. ಸೊ ಫಸ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದನ್ನು ನೋಡಿ ಈ ಥರ ಬಂದಿದೆ. ಸೊ ಇಲ್ಲಿ ಕಾರ್ನರ್ ಏನಿದೆಯಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ, ಯಾಕಂದರೆ ಮತ್ತು ಇದೆಲ್ಲ ಅಂದರೆ ಅದು ಓಪನ್ ಆಗಿಬಿಟ್ರೆ ಮತ್ತೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಫುಲ್ ಇದನ್ನು ಸೊ ಮೀಡಿಯಮ್ ಸೈಜ್ದು ಬೇಕಂದರೆ ಮಾಡ್ಕೋಬೋದು ಗೈಸ್. ಮೀಡಿಯಮ್ ಸೈಜು ನಿಮ್ಗೆ ಯಾವ್ಯಾವ ಸೈಜ್ದು ಬೇಕು ಸೊ ನೋಡಿ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ ನಾನು ಬೆಣ್ಣೆ ಪ್ರತಿ ಸರಿನೂ ಹಾಕಿ ಹಾಕ್ತೀನಿ. ಬೆಣ್ಣೆ ಮುರ್ಕು ಅಂತಲೇ ಮಾಡ್ತಾರೆ ಕೆಲವರು. ಸೊ
ಸೊ ಅದು ಫುಲ್ ಬೆಣ್ಣೆ ಜಾಸ್ತಿ ಹಾಕಿರ್ತಾರೆ. ಸೊ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದನ್ನು ಕೂಡ ಮಾಡ್ಕೋಬೋದು. ಸೊ ನಾನು ಒಂದು ಸತಿ ಏನಿದೆಯಲ್ಲ ಫುಲ್ ಇದು ಮಾಡ್ಕೊಂಡ್ಬಿಡ್ತೀನಿ. ಆಮೇಲಿಂದ ಸ್ವಲ್ಪ ಸ್ಪೇಸ್ ಬೇಕು. ಅದು ಫುಲ್ ಒಂದು ಟ್ರೈಪಾಡ್ ಸ್ಮಾಲ್ದು ಬರುತ್ತಲ್ಲ ಗೈಸ್, ಅದೊಂದು ತೊಗೋಬೇಕು. ಹೀಗೆ ಏನಾದರೂ ಕಿಚನಲ್ಲಿ ಅಡುಗೆ ಮಾಡೋದನ್ನು ತೋರಿಸ್ಬೇಕಂದ್ರೆ ಅಟ್ಲೀಸ್ಟ್ ಯಾರು ಒಬ್ಬರು ಇದ್ದರೆ ಬೆಸ್ಟು. ಇರಲಿಲ್ಲ ಅಂತಂದರೆ ಅದನ್ನು ಫಿಕ್ಸ್ ಮಾಡ್ಕೊಂಬಿಟ್ಟು ಮಾಡ್ಬೋದು. ಸೊ ಹಂಗಾಗಿ ಅದೊಂದು ತೊಗೋಬೇಕು ಗೈಸ್. ನೋಡೋಣ, ಒಂದೊಂದೇ ತೊಗೊಂಡು ಮಾಡೋಣ. ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು ಗೈಸ್. ಸೊ ಎಣ್ಣೆ ಚೆನ್ನಾಗಿ ಕಾಯಿದ್ರೇನೆ ಚೆನ್ನಾಗಿ ಬರೋದು. ಸೊ ಟ್ರೈಪಾಡಲ್ಲಿ ತೋರಿಸುವ. ಸೊ ಟೇಬಲ್ ಸೊ ಫಸ್ಟ್ ರೌಂಡ್ ಹಾಕಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇದು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಡಿಸೈಡ್ ಮಾಡೋಣ ಅಂತ. ಸೊ ಟೇಬಲ್ ಸೊ ಲೋ ಅಂದರೆ ಲೋನಲ್ಲೇ ಇಟ್ಕೊಂಡು ಬೇಯಿಸಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಸೊ ಲೋನಲ್ಲೇ ಇದೆ. ಸೊ ಗೈಸ್ ನೋಡಿ, ಇಷ್ಟು ಬ್ರೌನ್ ಆಗಬೇಕು ನೋಡಿ. ಒಂದು ಸ್ವಲ್ಪ ಚೋಟ ಆಗೋಯ್ತು ಹಾಕಬೇಕಾದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಇಷ್ಟು ಚೆನ್ನಾಗಿ ಇಷ್ಟು ಬ್ರೌನಿಶ್ ಆದಮೇಲೆ ತೆಗಿಬೇಕು ನೋಡಿ. ಆಗಿದೆ. ಸೊ ತೀರಾ ಬ್ರೌನ್ ಮಾಡಿಬಿಟ್ರೆ ಅದೊಂಥರ ಸೀದಂಗೆ ಆಗುತ್ತೆ. ಸೊ ಇದು ಪರ್ಫೆಕ್ಟ್ ಆಗಿದೆ, ಹಾಗಾಗಿ ತೆಗಿತಾ ಇದ್ದೀನಿ. ಸೊ ತೆಗ್ಬಿಟ್ಟು ಇಲ್ಲೊಂದು ಟಿಶ್ಯೂ ಇಟ್ಕೊಂಡಿದ್ದೀನಿ. ಸೊ ಟಿಶ್ಯೂ ಮೇಲೇ ಹಾಕ್ತಾಯಿದ್ದೀನಿ. ಸೊ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ಒಂದು ಕೈಲೇ ಇಟ್ಕೊಬಿಟ್ಟಿದ್ದೀನಿ ಗೈಸ್ ಫುಲ್ಲು ಕ್ಯಾಮ್ರಾನ. ಸೊ ಇರಲಿ ಹಾಕ್ಬಿಡೋಣ, ಯಾಕಂದರೆ ಎಣ್ಣೆ ಕಾದಿದೆ ಅದಕ್ಕೆ. ನೋಡೋಣ, 4 ಹಾಕ್ತೀನಿ ಸ್ವಲ್ಪ, ಯಾಕಂದರೆ ಜಾಸ್ತಿ ಹಾಕ್ಬಿಟ್ರೆ ಸ್ಪೇಸು ಇದಾಗುತ್ತೆ. ಹಾಗಾಗಿ ಆಗುತ್ತೆ, ಇನ್ನೊಂದು ಹಾಕಿದ್ರೆ ನೋಡೋಣ, ಹಾಕಿ ಬಿಡೋಣ. ಒಂದ್ರ ಮೇಲೆ ಒಂದು ಹಲ್ಲು ಆಗಿಬಿಡುತ್ತೋ ಅಂತ ಅಷ್ಟೇ. ಎಸ್, ಪರ್ಫೆಕ್ಟ್ ಆಯಿತು. ಸೊ ಇದೆಲ್ಲ ಫುಲ್ಲು ಇಲ್ಲಿ ಇದಾಗೋ ಅಷ್ಟೊತ್ತಿಗೆ ಇಲ್ಲಿ ರೆಡಿ ಮಾಡ್ಕೊಂಬಿಡ್ಬೇಕು ಇದನ್ನು. ಸೊ 1 ನಿಮಿಷ ತೋರಿಸ್ತೀನಿ ಗೈಸ್ ಯಾವ ಥರ ರೆಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದು ಚಕ್ಕುಲಿ ಹೋಳಿಗೆ
ಟೈಟ್ ಆಗಿಬಿಟ್ಟಿದೆ ಚಕ್ಲಿ ಹೊಡಿದೆಯಲ್ಲ. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಅಲ್ಲೊಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ ನಾನು. ಸೊ ಆಲ್ರೆಡಿ ಸೊ ಹಿಂಗೆ ಕಾಯಿ ಎತ್ಕೊಳ್ಳೋಣ. ಫಸ್ಟು ಹಿಟ್ಟನ್ನೆಲ್ಲ ಇಲ್ಲಿ ಇಷ್ಟಿದೆಯಾ? ಓಕೆ, ಹಿಟ್ಟೆಲ್ಲ ಇಲ್ಲಿದೆ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದೆಲ್ಲ ನೀರು ಕೈ ಅಂದರೆ ಸ್ವಲ್ಪ ತಣ್ಣೀರು ಕೈನ ಮಾಡ್ಕೊಂಡ್ಬಿಟ್ಟು ನೋಡಿ ಎಲ್ಲ ಇದೆಯಲ್ಲ ತಕ್ಕೊಳ್ಳೋಣ ನೀಟಾಗಿ. ತಕ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಇದು ಸ್ವಲ್ಪ ಒದ್ದೆ ಮಾಡೋಣ, ಯಾಕಂದರೆ ಸ್ವಲ್ಪ ಅದು ಮತ್ತೆ ಇದಾಗಿರುತ್ತಲ್ಲ, ಡ್ರೈ ಆಗಿರುತ್ತೆ ನೋಡಿ. ಸೊ ಮತ್ತೆ ಇದನ್ನು ಹಾಕಿ ಸೊ ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಪ್ರತಿ ಸರಿನೂ ಅಷ್ಟೇನೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ನೋಡಿ ಹಿಟ್ಟು ಈ ಥರ ಹಿಂಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಎಸ್, ಈ ಥರ ಹಿಂಗೆ ಶೇಪ್ ಮಾಡ್ಕೊಳ್ಳೋಣ ಉಂಡೆ ಟೈಪು. ಸೊ ಉಂಡೆ ಟೈಪ್ ಮಾಡಿಕೊಂಡು ಇದರೊಳಗಡೆ ಹಿಂಗೆ ಫಿಲ್ ಮಾಡ್ಕೊಳ್ಳೋಣ. ಈ ಥರ ಫಿಲ್ ಮಾಡ್ಕೊಂಡು ಇದು ಮುಚ್ಚಿಬಿಡೋಣ, ಯಾಕಂದರೆ ಸ್ವಲ್ಪ ಗಾಳಿಗೆ ಇದಾದರೆ ಡ್ರೈ ಆಗುತ್ತೆ ಮೇಲಿಂದು. ಸೊ ಇದು ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ನೀರೆಲ್ಲ ಸವರ್ಕೊಂಡು ನೋಡಿ ಸ್ವಲ್ಪ ಕೈಯೆಲ್ಲ ಸ್ವಲ್ಪ ತಿರ್ಸ್ಬೇಕದು. ಸೊ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಸ್ಲೋ ಅಂದರೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಸ್ಲಿಮ್ ವಾಟ್ ಎವರ್. ಸೊ ಇದನ್ನು ಹಿಂಗೆ ಮಾಡ್ಕೊತಾ ಹೋಗೋಣ. ಸೊ ಗೈಸ್ ನೋಡಿ ಫುಲ್ಲೆಲ್ಲ ಸಾರಿ ಅದು ಯಾರೋ ಬಂದರು ಅಂತ ನೋಡೋಣ ಅಂತ ಹೋದರೆ ಹಂಗೆ ಇದು ಮಾಡಿಬಿಟ್ಟೆ. ಸೊ ಎಲ್ಲ ಫುಲ್ಲೆಲ್ಲ ಏನು ಹೇಳ್ತಾರೆ ಒತ್ಬಿಟ್ಟಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಎಲ್ಲ ನೀಟಾಗಿ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ವಿಡಿಯೋ ಲೆಂದಿ ಆಗುತ್ತೇನೋ ಗೊತ್ತಿಲ್ಲ, ಇರಲಿ ನೋಡೋಣ, ಶೇರ್ ಮಾಡ್ತೀನಿ. ಸೊ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಗೈಸ್. ಆ್ಯಕ್ಚುಲಿ ಸ್ನಾನ ಮಾಡಿಬಿಟ್ಟು ನೀಟಾಗಿ ನೋಡಿ ಸ್ಟವ್ ಎಲ್ಲ ನಾನು ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟವ್ ಎಲ್ಲ ಒರೆಸ್ಕೊಂಡೆ ಸ್ಟಾರ್ಟ್ ಮಾಡೋದಾದ್ರೆ ಮೋಸ್ಟ್ಲಿ ಎಲ್ಲರೂ ಹಾಗೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದಾದಮೇಲೆ ಮತ್ತು ಬೇಸಿನ ಉಂಡೆ ಮತ್ತು ರವೆ ಉಂಡೆದು ಕೂಡ ರೆಸಿಪೀಸು ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಫುಲ್ ಹಬ್ಬದ್ದೇ ಗೈಸ್, ಫುಲ್ಲೆಲ್ಲ ಪೂರ ಹಬ್ಬದ ವ್ಲಾಗೇ ಬರುತ್ತೆ. ಸೊ ಹಂಗಾಗಿ ವಾಚ್ ಮಾಡ್ತಾಯಿರಿ. ನೋಡಿ ಬ್ರೌನ್ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ಬೇಕಿದ್ರೆ ತೆಗೆದ್ಬಿಟ್ಟು ಮತ್ತೆ ನೀವು ಹಾಕ್ಕೊಳ್ಳಿ. ಚೆನ್ನಾಗಿ ಬಂದಿದೆ ಗೈಸ್, ಎಲ್ಲೂ ಕಿತ್ತೋಗಿಲ್ಲ ನೋಡಿ, ಎಷ್ಟು ನೀಟಾಗಿ ನಾನೇನು ಇದು ಮಾಡಿದ್ನಲ್ಲ ಸೊ ಅದೇ ಥರ ಬಂದಿದೆ. ಸೊ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಸ್ವಲ್ಪ ಅದೇನು ಹಾಕಿದ್ನೋ ಏನೋ ಗೊತ್ತಿಲ್ಲ ಗೈಸ್, ಫುಲ್ಲೆಲ್ಲ ಹಂಗಂಗೆ ಕಟ್ಟಾಗಿ ಇದಾಗ್ತಾಯಿತ್ತು. ಬಟ್ ಈ ಟೈಮ್ ಸ್ವಲ್ಪ ಕರೆಕ್ಟಾಗಿ ಬಂದಿದೆ. ಆ್ಯಕ್ಚುಲಿ ಅಕ್ಕಿ ಚೆನ್ನಾಗಿ ಒಣಗಿಲ್ಲ ಅಂದ್ರೂ ಅದೇ ಥರ ಆಗುತ್ತೆ. ಸೊ ಹಂಗಾಗಿ ನನಗೆ ಮೊದಲೇ ಐಡಿಯಾ ಇತ್ತಲ್ಲ, ನಾನು ಆ್ಯಕ್ಚುಲಿ ಇದನ್ನು ಈ ಬಿಸಿಲೆಲ್ಲ ಇನ್ನೂ ಚೆನ್ನಾಗಿತ್ತಲ್ಲ ಮಳೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಸೊ ಅವಾಗಲೇ ಅಕ್ಕಿನ ಒಣಗಿಸ್ಬಿಟ್ಟು ಎಲ್ಲ ಫುಲ್ ರೆಡಿ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ಸೊ ಇದು ಮೊನ್ನೆ ಮಾತ್ರ ಮಿಡ್ಲಿಗೆ ಕಳಿಸ್ದೆ, ಯಾಕಂದರೆ ಇದು ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೀವು ಹಾಗೂ ಮಾಡ್ಬೋದು, ಯಾಕಂದರೆ ಒಣಗಿಲ್ಲ ಅಂತಂದರೆ ಸ್ವಲ್ಪ ಎಲ್ಲ ಒಂಥರ ಕಟ್ಟಾಗಿ ಉದ್ರೋಗೋ ಮೀನ್ಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಮುಂಚೆನೇ ಒಣಗಿಸಿಟ್ಬಿಟ್ಟು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಬೇಕೋ ಅವಾಗ ಈ ಥರ ಹಿಂಗೆ ಮಾಡಿಕೊಂಡು ನಡೆಯುತ್ತೆ. ಸೊ ನೋಡಿ ಈ ಥರ ಸ್ವಲ್ಪ ಅಂದರೆ ಪ್ರೆಸ್ ಮಾಡೋಣ, ಯಾಕಂದರೆ ಕಾರ್ನರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ಬೆಸ್ಟ್ ಗೈಸ್. ಸೊ ಸಾಕನ್ಸುತ್ತೆ, 4 ಹಾಕಿದ್ದೀನಿ, ಜಾಸ್ತಿ ಜಾಗ ಇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡೋಣ, ಇನ್ನೊಂದು ಹಾಕ್ಬೋದು, ಟ್ರೈ ಮಾಡ್ತೀನಿ. ಹಾಕೇ ಬಿಡೋಣ. ಓಕೆ ಆಯಿತು, ಕಂಪ್ಲೀಟ್ ಆಯಿತು.
ಸೊ ಗೈಸ್ ನೋಡಿ ಆಗಿರೋದನ್ನೆಲ್ಲ ಇದು ಡಬ್ಬಿನಲ್ಲಿ ಹಾಕಿಡ್ತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಅಂದರೆ ಬಿಸಿ ಬಿಸಿದು ಹಾಕ್ಬಾರ್ದೆಲ್ಲ ಇದಾಗುತ್ತೆ. ಸೊ ಆರ್ಕಳ್ಳಿ ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ. ಸೊ ಇಷ್ಟ ಆಗಿದೆ ಗೈಸ್, ಸಾಕು ಪೂಜಾಗೆ ಆಗೋಷ್ಟಷ್ಟೇ ಮಾಡ್ಕೊಂಡಿದ್ದೀನಿ. ಇನ್ನು ಉಳ್ಕಿದ್ದು ನೋಡೋಣ, ಯಾಕಂದರೆ ಮತ್ತೆ ಅದೆಲ್ಲ ಮೆತ್ತಗೆ ಆಗಿಬಿಡುತ್ತೆ. ಹಿಟ್ಟಿದೆ ಅಲ್ಲ, ಹಿಟ್ಟಿರೋದ್ರಿಂದ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಹಾಗಾಗಿ ಸೊ ಈಗ ಸದ್ಯಕ್ಕೆ ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಟೈಮ್ಗೆ ಆಗೋಷ್ಟು ಹಿಟ್ಟು ಮಿಕ್ಕಿದೆ. ಸೊ ಅದನ್ನು ಇನ್ನೊಂದ್ಸತಿ ಯಾವಾಗಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು, ಹಬ್ಬ ಎಲ್ಲ ಆದಮೇಲೆ ಇದೆಲ್ಲ ಫುಲ್ ಎಲ್ಲ ಕುಂಕುಮ ಬಂದಿರ್ತಾರಲ್ಲ ಅವರಿಗೆಲ್ಲ ಕೊಟ್ಟು ಖಾಲಿ ಮಾಡಿ ನೆಕ್ಸ್ಟ್ ಅದನ್ನು ಬೇಕಿದ್ರೆ ಮಾಡ್ಕೊಂಡ್ರೆ ಆಯಿತು. ಸೊ ನಾಳೆ ಬೇಸಿನ ಉಂಡೆ ಮತ್ತು ರವೆ ಉಂಡೆ ಮಾಡಬೇಕು. ಸೊ ನಾಡಿದ್ದು ಫುಲ್ಲೆಲ್ಲ ದೇವ್ರ ಮನೆ ಫುಲ್ಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಬೇಕು. ಸೊ ಥರ್ಸ್ಡೇ ಬಂದ್ಬಿಟ್ಟು ಫುಲ್ಲು ಬ್ಯುಸಿ, ಯಾಕಂದರೆ ಫುಲ್ಲೆಲ್ಲ ಸಾರಿಸೋದು ಎಲ್ಲ ಫುಲ್ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ಹಂಗಾಗಿ ಫುಲ್ಲೆಲ್ಲ ತಯಾರಿ ನಡೀತಿದೆ ಗೈಸ್. ನೋಡೋಣ, ಇದು ಆದರೆ ಇವತ್ತೇ ಎಡಿಟ್ ಮಾಡಿಬಿಟ್ಟು ವ್ಲಾಗ್ ಹಾಕ್ತೀನಿ. ಸೊ ನೋಡೋಣ, ನಾಳೆನೂ ಅಷ್ಟೇ ಟೈಮ್ ಸಿಕ್ಕಿದ್ರೆ ನಾಳೆದು ವ್ಲಾಗ್ ಬಂದರೆ ಬರ್ಬೋದು. ಯಾಕಂದರೆ ಅದು ಎರಡದೂ ನೋಡೋಣ, ನಾಳೆ ಒಂದೇ ದಿನವೇ ಎರಡು ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಪಾರ್ಲರ್ ಬೇರೆ ಹೋಗಬೇಕು, ಐಬ್ರೋ ಮಾಡಿಸ್ಬೇಕು. ಸೊ ನೋಡೋಣ, ಟೈಮ್ ಓಡ್ತಾ ಇರುತ್ತೆ ಗೈಸ್. ಈ 4 days ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಟೈಮ್ ವೇಸ್ಟ್ ಮಾಡೋ ಹಾಗೇ ಇಲ್ಲ. ನೋಡಿ ಇಷ್ಟು ಬ್ರೌನ್ ಆಗಿದೆ. ಸೊ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ, ನೋಡಬೇಕು. ಯಾಕಂದರೆ ಒಂದೂ ಕಿತ್ತೋಗಿಲ್ಲ ಗೈಸ್. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಒಂದೂ ಆ ಕಡೆ ಈ ಕಡೆ ಆಗಿಲ್ಲ, ಎಲ್ಲ ತುಂಬ ಚೆನ್ನಾಗಿಯೇ ಬಂದಿದೆ. ಚೆನ್ನಾಗಿ ಬಂದಿದೆ ಗೈಸ್. ಎಣ್ಣೆ ಮುಂದೆ ಅಲ್ವಾ, ಫುಲ್ಲೆಲ್ಲ ಕಾನ್ಸಂಟ್ರೇಷನ್ ಅಲ್ಲೇ ಇದೆಲ್ಲೊಂದು ವಿಡಿಯೋ ಮಾಡ್ಬೇಕಾದ್ರೆ ಒಂದು ಸತಿ ಎದ್ಕೊಬಿಡ್ತಿಲ್ಲ ಅದು ಪಾಪ. ಆಮೇಲೆ ಎಣ್ಣೆ ಜೊತೆ ಆಟಾಡಕ್ಕೆ ಹೋಗ್ಬಾರ್ದು ಜಾಸ್ತಿ. ಸೊ ಹಂಗಾಗಿ ಒಂದೊಂದೇ ಹಾಕ್ಬಿಡೋಣ ಗೈಸ್. ಫಿನಿಶ್ ಆಗುತ್ತೆ ಇನ್ನೇನು. ಆಗಲೇ 2 ಕಾಲಾಗಿದೆ. ಸೊ ಸ್ಟಾರ್ಟ್ ಮಾಡಿದೆ 12ಗೆ ಮಾಡಿದೆ. ಸೊ ಯಾರೋ ಬಂದಿದ್ದರು, ಹಾಗಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತು ಟೈಮ್ ಹಂಗೆ ಸ್ವಲ್ಪ ಹೊರಟೋಗ್ಬಿಡ್ತು. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನೂ ಬೇಗನೆ ಆಗ್ತಾಯಿತ್ತು. ಸ್ವಲ್ಪ ಲೇಟ್ ಆಯಿತು. ಸೊ ಏನು ಮಾಡೋಕ್ಕಾಗುತ್ತೆ. ನೋಡಿ ಗೈಸ್, ರಾಶಿ ಪಾತ್ರೆ ಬಿದ್ದಿದೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಈಗಂತೂ ಆಗಲ್ಲ, ಸ್ವಲ್ಪ ಇದೆಲ್ಲ ಆದಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ರೆಸ್ಟ್ ಮಾಡಿದ್ದಾದಮೇಲೆ ಸಾಯಂಕಾಲ ಸ್ವಲ್ಪ ಟೀ ಕುಡಿದ್ಬಿಟ್ಟು ಜಾನುವಾರು ಬರ್ತಾರೆ, ಬಂದಮೇಲೆ ಆಮೇಲೆ ಸಾಯಂಕಾಲ ಅದನ್ನು ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದೆಲ್ಲ ಕರೆದು ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಸೊ ಗೈಸ್, ಫುಲ್ ಚಕ್ಲಿ ಎಲ್ಲ ಮಾಡಿದ್ದಾಗಿದೆ. ಸೊ ಇದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಮತ್ತು ಅದ್ರ ಮೇಲೆ ಒಂದು ಟಿಶ್ಯೂ ಹಾಕ್ಬಿಟ್ಟಿರಬೇಕು. ಸೊ ಇದು ಇನ್ನೂ ಬಿಸಿ ಇದೆ, ಹಾಗಾಗಿ ಸ್ವಲ್ಪ ಹಾರ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ನೋಡಿ ಇದೆಲ್ಲ ಹಿಂಗೆ ಇದೆ ಗೈಸ್. ಈಗ ನಾವು ಊಟ ಅಷ್ಟು ಮಾಡಿದೆ. ಸೊ ಸಾಯಂಕಾಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಇದೆಲ್ಲ ಹಾಗೆ ಬಿಟ್ಟಿದ್ದೀನಿ. ಸೊ ಇಷ್ಟು ರೆಡಿಯಾಗಿದೆ ನೋಡಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ಗೈಸ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಮತ್ತು ಸಬ್ಸ್ಕ್ರೈಬ್ ಆಗಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟು ನಾಳೆ ವಿಡಿಯೋದಲ್ಲಿ ನೋಡೋಣ ಏನೇನು ಕವರ್ ಮಾಡೋಕ್ಕಾಗುತ್ತೋ ಅದೆಲ್ಲ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸೊ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.